ಒಕ್ಕಲಿಗರ ಧ್ವನಿ ಸುದ್ದಿವಾಹಿನಿ ವಿಶೇಷವಾಗಿ ಸಾತ್ವಿಕ್ ಉದಯಕುಮಾರ್ ಟ್ರಸ್ಟ್ನ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಒಕ್ಕಲಿಗರ ಸಮಸ್ಯೆಗಳು, ಅವರ ಆತಂಕಗಳು, ಒಕ್ಕಲಿಗರ ಸಾಮಾಜಿಕ, ಆರ್ಥಿಕ, ಔದ್ಯೋಗಿಕ, ಆರೋಗ್ಯದ ವಿಷಯಗಳ ಕುರಿತು ಜಾಗೃತಿ ಮೂಡಿಸುವಂಥದ್ದು ಮತ್ತು ಅವರ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಗಮನಕ್ಕೆ ತಂದು ಸಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಕೊಡಿಸುವಂಥದ್ದು, ನಮ್ಮ ಸಮುದಾಯದ ಮಕ್ಕಳಿಗೆ ವಿಶೇಷವಾಗಿ ಏನೆಲ್ಲ ಅವಕಾಶಗಳಿದ್ದಾವೆ, ಅದು ಸ್ವಯಂ ಉದ್ಯೋಗದ ಅವಕಾಶಗಳಿರ್ಬೋದು, ಹೂಡಿಕೆ ಅವಕಾಶಗಳಿರ್ಬೋದು, ಶಿಕ್ಷಣದ ಅವಕಾಶಗಳಿರ್ಬೋದು, ಇವುಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಇರ್ಬೋದು. ಹಾಗೆ ಸಮುದಾಯದಲ್ಲಿ ಸಾಧಕರನ್ನು ಗುರುತಿಸಿ ಅವರ ಸಾಧನೆಗಳ ಹಿನ್ನೆಲೆಯನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು, ಹಾಗೂ ರೈತಾಪಿ ಸಮುದಾಯದ ಸಮಸ್ಯೆಗಳು, ಅದು ನೀರಿನ ಸಮಸ್ಯೆ ಇರ್ಬೋದು, ಇನ್ನಿತರ ಸಮಸ್ಯೆಗಳ ಕುರಿತು ನಮ್ಮ ಸಮುದಾಯಕ್ಕೆ ಜನಮಾನಸಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಕ್ಕಲಿಗರ ಧ್ವನಿ ಸುದ್ದಿವಾಹಿನಿ ದಿನಾಂಕ 25/4/2026 ಸಂಜೆ 4 ಗಂಟೆಗೆ ಬೆಂಗಳೂರು ನಗರದಲ್ಲಿರುವಂಥ ಒಕ್ಕಲಿಗರ ಸಂಘದ ಆಡಿಟೋರಿಯಂನಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ನೀವೆಲ್ಲರೂ ಕೂಡ ಭಾಗವಹಿಸಿ ಒಕ್ಕಲಿಗರ ಧ್ವನಿ ಸುದ್ದಿವಾಹಿನಿ ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ, ಅದನ್ನು ನೀವೆಲ್ಲ ಹೇಗೆ ತೊಡಗಿಸ್ಕೋಬೇಕು, ತಳಮಟ್ಟದಲ್ಲಿ ಸಮುದಾಯದ ಜನರಿಗೆ ಏನೆಲ್ಲ ತಿಳಿಸ್ಕೊಡ್ಬೇಕು, ಮತ್ತು ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಸಾರ್ವಜನಿಕರ ಸಮಸ್ಯೆಗಳಿರ್ಬೋದು, ಅಥವಾ ಸಾಧಕರ ವಿವರ ಇರ್ಬೋದು, ಅದು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈ ವಾಹಿನಿ ಒಂದು ವಿಶೇಷವಾದಂಥ ಸಂಪರ್ಕ ಸೇತುವೆ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಒಂದು ಅಚಲವಾದಂಥ ನಂಬಿಕೆ. ಇವತ್ತು ಇಡೀ ಸಮುದಾಯವನ್ನು ಎಲ್ಲ ರೀತಿಯಿಂದಲೂ ಕೂಡ ಸಂಘಟಿಸಲಿಕ್ಕೆ, ಸಮಸ್ಯೆಗಳನ್ನ ಅರ್ಥಕೊಳ್ಳಿಕ್ಕೆ ಮತ್ತು ಪರಿಹಾರಗಳನ್ನ ಕಂಡುಕೊಳ್ಳಿಕ್ಕೆ ಈ ಸುದ್ದಿವಾಹಿನಿ ಸಪೋರ್ಟ್ ಮಾಡುತ್ತೆ, ಯಶಸ್ವಿಯಾಗಿ ಗೆಲ್ಲುತ್ತೆ ಅನ್ನೋ ಒಂದು ಸಂಕಲ್ಪದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಕೂಡ ಅವರಿಗೆ ಶುಭ ಕೋರೋಣ. ಒಕ್ಕಲಿಗರ ಧ್ವನಿ ಸುದ್ದಿವಾಹಿನಿಯ ಒಂದು ಏನು ಸೇವಾ ಕಾರ್ಯಗಳಿದೆ ಅವುಗಳ ಗುರಿಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಬೆನ್ನೆಲುಬಾಗಿ ನಿಂತು ಶುಭವನ್ನು ಕೋರೋಣ ಅಂತ ಹೇಳ್ತಾ 25/4/2026 ಆ ಶುಭ ದಿನದಂದು ಒಕ್ಕಲಿಗರ ಸಂಘದ ಸಭಾಂಗಣದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಆಶಿಸ್ತೇನೆ.